ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಏನು ಮಂಜು, ಸ್ಟಾರ್ಟಿಂಗಲ್ಲೇ ಮತ್ತೆ ದಾಸವಾಳ ಗಿಡನೇ ತೋರಿಸ್ತಾ ಇದ್ದೀರಾ ಅಂತಂದ್ಬಿಟ್ಟು ಬೈಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲೂ ನಾನು ಸ್ಟಾರ್ಟಿಂಗ್ ದಾಸವಾಳ ಗಿಡನೇ ತೋರಿಸಿದ್ದೆ. ಇದು ಬಂದುಬಿಟ್ಟು ಬುಧವಾರ ಅಂದ್ಕೊತೀನಿ. ಬುಧವಾರ ಒಂದು 10 ಹೂವು ಬಿಟ್ಟಿತ್ತು. ನನಗೆ ಅದೇನೋ ಗೊತ್ತಿಲ್ಲ, ಈ ಹೂವು ಬಿಟ್ಟಾಗೆಲ್ಲ ನನಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ ಅಷ್ಟೇ. ನೆಕ್ಸ್ಟ್ ಈಗ ಇದು ಬಂದು ಸೂರ್ಯ ಮುದ್ರೆ, ಅಂದರೆ ಕಫನಾಶಕ ಮುದ್ರೆ. ಇದನ್ನು ಮುದ್ರೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ನೋಡ್ಕೊಂಬಿಡಿ. ಆಮೇಲೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಇದು ಬಂದುಬಿಟ್ಟು ನಾನು ತುಂಬ ದಿನಗಳಿಂದ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ನಲ್ವ, ನಮ್ಮ ಬಿಲ್ಡಿಂಗಲ್ಲಿ UGDಗೆ ಅಂತಂದ್ಬಿಟ್ಟು ಒಂದು 80,000 ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು. ಸುಮಾರು ಒಂದು 3 ಮಂತ್ಸ್ ಮೇಲೆ ಆಯಿತು ಅಂತ ಅಂದ್ಕೊಳ್ತೀನಿ. ಆವಾಗ BBMP ಅವ್ರು ಬಂದುಬಿಟ್ಟು ನಿಮ್ಮ ಬಿಲ್ಡಿಂಗದು UGD ಕನೆಕ್ಷನ್ನು ಇಲ್ಲೀಗಲ್ ಆಗಿ ತೊಗೊಂಡಿದ್ದಾರೆ ಅಂತಂದ್ಬಿಟ್ಟು ಈ ಶಿಂಕ್ ನೀರಾಗಿರ್ಬೋದು ಮತ್ತು ಸ್ನಾನದ ನೀರಾಗಿರ್ಬೋದು ಇದೆಲ್ಲ ಹೋಗೋ ಒಂದು ಪೈಪ್ನ ಅವರು ಸಿಮೆಂಟಿಂದ ಕವರ್ ಮಾಡಿಬಿಟ್ಟು ಹೊರಟೋಗಿದ್ರು. ಒಂದಷ್ಟು ಅಂದರೆ ಒಂದು 15 lakhs ಅಷ್ಟು ಅಮೌಂಟನ್ನು ಗೌರ್ಮೆಂಟ್ಗೆ ಕಟ್ಟಬೇಕಾಗುತ್ತೆ. ಅದಾದಮೇಲೆ ನೋಟಿಸ್ ಬರುತ್ತೆ, ಆವಾಗ ನೀವು ಕನೆಕ್ಷನ್ ಕೊಡಬೇಕಾಗುತ್ತೆ, ಇದು ಇಲ್ಲೀಗಲ್ಲು ಅಂತಂದ್ಬಿಟ್ಟು ಕವರ್ ಮಾಡಿಬಿಟ್ಟು ಹೊರಟೋಗಿದ್ರು. ಆ ನೀರೆಲ್ಲ ಈ ಪಿಟ್ಟಿಗೆ ಹೋಗ್ತಾ ಇತ್ತಂತೆ. ಇವಾಗ ನಾವು ಅಮೌಂಟ್ ಎಲ್ಲ ಕೊಟ್ಟು ಕ್ಲಿಯರ್ ಮಾಡ್ಕೊಂಡ್ವಿ. ನಮ್ಮ ಬಿಲ್ಡಿಂಗಲ್ಲಿರೋ ಎಲ್ಲ ಫ್ಲ್ಯಾಟ್ಗಳವರು ಒಂದು 80,000 ಹಾಕ್ಕೊಂಡು ಟೋಟಲಾಗಿ ಒಂದು 15 lakhsವರೆಗೂ ಗೌರ್ಮೆಂಟ್ಗೆ ಕಟ್ಬಿಟ್ಟು ಅದೊಂದನ್ನು ನೋಟಿಸನ್ನು ತಗೊಂಡು ಇವಾಗ ಇದು ಲೀಗಲ್ ಅಂತ ಬಂತು. ಇವಾಗ ಅಲ್ಲಿ ನೋಡ್ತಾ ಇರ್ಬೋದು, ನೀರೋಗೋ ಪೈಪ್ಗೆ ಸಿಮೆಂಟ್ ಹಾಕಿ ಕವರ್ ಮಾಡಿದ್ರಲ್ವಾ, ಅದನ್ನು ಓಪನ್ ಮಾಡ್ತಾ ಇದ್ದಾರೆ. ನಾನು ಸುಮಾರು ದಿನಗಳ ಹಿಂದೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ನಲ್ವಾ, ಹಾಗಾಗಿನೇ ಇವತ್ತಿನ ಈ ವಿಡಿಯೋದಲ್ಲಿ ಅದು ಯಾವ ರೀತಿಯಾಗಿರುತ್ತೆ ಪ್ರೋಸೆಸ್ಸು ಅಂತಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಬೆಂಗಳೂರಲ್ಲಿ ಫ್ಲಾಟನ್ನು ತಗೊಳ್ತಾ ಇದ್ದೀರಾ ಅಂತಂದರೆ ಒಂದಷ್ಟು ಜನಕ್ಕಾದ್ರೂ ಹೆಲ್ಪ್ ಆಗಬಹುದು ಅಂತಂದ್ಬಿಟ್ಟು ಒಂದಿಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ನಾವು ಈ ಫ್ಲ್ಯಾಟನ್ನು ತಗೊಳ್ಬೇಕಾದ್ರೆ ಸುಮಾರಷ್ಟು ಕ್ರಾಸ್ ಚೆಕ್ಕಿಂಗನ್ನು ಮಾಡ್ಕೊಂಡಿದ್ವಿ. ಮತ್ತು ಲಾಯರು ಅಷ್ಟೇ ಎಲ್ಲ ಕರೆಕ್ಟಾಗಿದೆ ಅಂತಲೂ ಹೇಳಿದರು. ಇದು ಖಾತೆನಾ, ಓನರ್ ಇವರೇನಾ, ಬಿಲ್ಡಿಂಗ್ ಏನು ಪ್ರಾಬ್ಲಮ್ ಇಲ್ವಾ ಎಲ್ಲ ನೋಡ್ಕೊಂಡಿದ್ವಿ. ಆದರೆ ಈ ಥರನೂ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಮತ್ತು ಲಾಯರು ಸಹ ಹೇಳಿರಲಿಲ್ಲ. ಇದರಲ್ಲೂ ಈ ಬಿಲ್ಡಿಂಗ್ ಕಟ್ಟೋ ಬಿಲ್ಡರ್ಗಳು ಒಂದು ಸ್ವಲ್ಪ ಮೋಸ ಮಾಡ್ತಾರೆ ಅಂತಂದ್ಬಿಟ್ಟು ನಾವು ಫ್ಲ್ಯಾಟ್ ತಗೊಂಡಾಗೆ ಗೊತ್ತಾಗಿದ್ದು. ಇದೊಂದು UGD ಕನೆಕ್ಷನ್ ಅಂತ ಇರುತ್ತೆ, ಇದಕ್ಕೂ ಗೌರ್ಮೆಂಟ್ಗೂ ಒಂದಿಷ್ಟು ಅಮೌಂಟನ್ನು ಕಟ್ಬಿಟ್ಟು ಕನೆಕ್ಷನ್ ತೊಗೊಳ್ಬೇಕಾಗುತ್ತೆ ಅಂತಂದ್ಬಿಟ್ಟು. ಆಮೇಲೆ ನಾವು ಬಿಲ್ಡರ್ನ ಕೇಳಿದ್ವಿ. ಅಂದರೆ ನಾವು ತೊಗೊಂಡಿದ್ದು ಬಂದುಬಿಟ್ಟು ಸೈಟ್ ಓನರ್ ಹತ್ರ ಫ್ಲ್ಯಾಟನ್ನು ತೊಗೊಂಡಿದ್ದು. ಬಿಲ್ಡರ್ ಹತ್ರ ಯಾರ್ಯಾರೆಲ್ಲ ತೊಗೊಂಡಿದ್ದಾರೋ ಅವರೆಲ್ಲ ಏನು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು. ಅವ್ರ ಬಿಲ್ಡರ್ ಇದ್ಕೊಂಡು ಕೊಡೋದಿಲ್ಲ ನಾನು ಅಂತ ಹೇಳಿದ್ರಂತೆ. ಸರಿ ಆಯಿತು, ಇನ್ನೇನು ಮಾಡೋದಕ್ಕಾಗೋದಿಲ್ವಲ್ಲ ಅಂತಂದ್ಬಿಟ್ಟು ನಾವೇ ಅಮೌಂಟನ್ನು ಹಾಕಿ ಗೌರ್ಮೆಂಟ್ಗೆ ಕೊಟ್ಬಿಟ್ಟು ಇವಾಗ ಲೀಗಲ್ ಆಗಿ ನಾವು ಕನೆಕ್ಷನನ್ನು ತೊಗೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಬುಧವಾರ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಆಗಲೇ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಸೂರ್ಯ ಮುದ್ರೆ ಬಗ್ಗೆ ಹೇಳಿದ್ನಲ್ವ, ಆ ಮುದ್ರೆ ಬಗ್ಗೆ ಇವಾಗ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸೂರ್ಯ ಮುದ್ರೆ ಬಂದುಬಿಟ್ಟು ವೆಯ್ಟ್ ಲಾಸ್ ಮುದ್ರೆ ಅಂತೆ. ಈ ಮುದ್ರೆಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 30 ರಿಂದ 45 ನಿಮಿಷ ಮಾಡಬೇಕಾಗುತ್ತಂತೆ. ನೆಕ್ಸ್ಟು ಈಟ್ ಬಾಡಿ ಇರೋರು ವಾರದಲ್ಲಿ 3 ಸಲ ಮಾಡಿದ್ರೆ ಸಾಕಂತೆ. ಯಾಕಂದರೆ ಈ ಮುದ್ರೆಯನ್ನು ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಉಷ್ಣ ಹೆಚ್ಚಾಗುತ್ತಂತೆ. ಹಾಗಾಗಿ ಈಟ್ ಬಾಡಿ ಇರೋರು ವಾರದಲ್ಲಿ 3 ಸಲ ಮಾಡಿದ್ರೆ ಸಾಕು ಅಂತ ಹೇಳಿದರು. ಇನ್ನು ಮಾಮೂಲಿಯಾಗಿ ಶೀತ ಬಾಡಿ ಇರೋರು ಅವರು ಡೈಲಿ ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ 30 ರಿಂದ 45 ನಿಮಿಷ ಮಾಡಿದ್ರೆ ಆಗುತ್ತಂತೆ. ನೆಕ್ಸ್ಟು ಈ ಮುದ್ರೆಯನ್ನು ಮಾಡಬೇಕಾದ್ರೆ ಬೆನ್ಮೂಳೆಯನ್ನು ಸ್ಟ್ರೈಟಾಗಿ ಇಟ್ಕೊಂಡು ಮಾಡಬೇಕಾಗುತ್ತಂತೆ. ಹಾಗೆ ಡೀಪಾಗಿ ಉಸಿರಾಡಬೇಕಾಗುತ್ತಂತೆ. ನೆಕ್ಸ್ಟ್ ಇನ್ನು ಈ ಮುದ್ರೆ ಮಾಡಬೇಕಾದ್ರೆ ಪಾದಗಳನ್ನು ನೆಲಕ್ಕೆ ಸೋಕಿಸ್ಬಾರ್ದಂತೆ. ಹಾಗಾಗಿ ಚೇರ್ ಮೇಲೆ ಕೂತ್ಕೊಂಡು ಪಾದಗಳ ಕೆಳಕ್ಕೆ ಯಾವುದಾದ್ರೂ ಒಂದು ಮ್ಯಾಟನ್ನು ಹಾಕ್ಕೊಂಡು ಮುದ್ರೆಯನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ರು. ಆಮೇಲೆ ನಾವು ಈ ಮುದ್ರೆಯನ್ನು ಮಾಡ್ತಾ ಇದ್ದೀವಲ್ವಾ ಅಂತಂದ್ಬಿಟ್ಟು ನಾವು ಬೇಗ ರಿಸಲ್ಟ್ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದರೂ ಟೈಮ್ ತಗೊಳುತ್ತಂತೆ. ಬಟ್ ಆದರೆ ಹೆಲ್ತಿಯಾಗಿರುತ್ತಂತೆ ಈ ಮುದ್ರೆ, ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲಂತೆ. ಆಮೇಲೆ ಇದ್ರ ಜೊತೆಗೆ ನಾವು ಆಯಿಲ್ ಐಟಮ್ಸನ್ನು ತುಂಬ ಕಡಿಮೆ ಮಾಡ್ಕೊಳ್ಬೇಕಾಗುತ್ತಂತೆ.
ಇಷ್ಟು ನಿಯಮಗಳನ್ನು ಪಾಲಿಸ್ತಾ ನನ್ನ ಹಸ್ಬೆಂಡು ವೆಯ್ಟ್ ಲಾಸ್ ಆಗಿರೋದಂತೆ. 86 kg ಇದ್ರಂತೆ, ಇವಾಗ 79 ಆಗಿದ್ದಾರಂತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ವೆಯ್ಟ್ ಗೇನ್ಗೆ ಮುದ್ರೆಯನ್ನು ಹೇಳಿದ್ನಲ್ವಾ, ಪೃಥ್ವಿ ಮುದ್ರೆ ಅಂತಂದ್ಬಿಟ್ಟು, ಆವಾಗ ಒಬ್ಬರು ಕಮೆಂಟ್ ಮಾಡಿದರು, ವೆಯ್ಟ್ ಲಾಸ್ಗೆ ಅಣ್ಣವ್ರ ಹತ್ರ ಮುದ್ರೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ಕೇಳಿ ಅಕ್ಕ ಅಂತ ಹೇಳಿದ್ದಕ್ಕೆ ಅವ್ರನ್ನ ಕೇಳಿದಾಗ ಅವರು ಮುದ್ರೆ ತೋರಿಸ್ಕೊಟ್ರು. ಅದ್ರ ಜೊತೆಗೆ ಇಷ್ಟು ನಿಯಮಗಳನ್ನು ಪಾಲಿಸ್ಬೇಕಮ್ಮ, ಇದನ್ನೆಲ್ಲ ಹೇಳು ಅವ್ರಿಗೆ, ಆಮೇಲೆ ಮಾಡ್ತಾ ಇದ್ದೀವಲ್ವ ಮುದ್ರೆ ಅಂತಂದ್ಬಿಟ್ಟು 1 ವಾರಕ್ಕೆ ನಾವು ಕಡಿಮೆ ಆಗಬೇಕು, 2 ವಾರಕ್ಕೆ ಕಡಿಮೆ ಆಗಬೇಕು ಅಂತಂದ್ಬಿಟ್ಟು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು, ಇದನ್ನೆಲ್ಲ ಹೇಳು ಅಂತಂದ್ರು. ಹಾಗಾಗಿನೇ ಹೇಳಿದೆ. ಆಮೇಲೆ ಪೃಥ್ವಿ ಮುದ್ರೆಯಲ್ಲೂ ಅಷ್ಟೇ ಇದೇ ಒಂದು ನಿಯಮಗಳನ್ನೇ ಪಾಲಿಸಬೇಕಾಗುತ್ತಂತೆ. ಅಂದರೆ ಯಾವುದೇ ಒಂದು ಮುದ್ರೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಮೊದಲಿಗೆ ನಾವು ಒಂದು 30ರಿಂದ 45 ನಿಮಿಷ ಮುದ್ರೆಯನ್ನು ಮಾಡಬೇಕಾಗುತ್ತಂತೆ. ಆಮೇಲೆ ಬೆನ್ಮೂಳೆಯನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕಾಗುತ್ತಂತೆ. ನೆಕ್ಸ್ಟು ಆ ಟೈಮಲ್ಲೇ ಡೀಪಾಗಿ ಉಸಿರಾಡಬೇಕಾಗುತ್ತಂತೆ. ಆಮೇಲೆ ಪಾದಗಳ ಕೆಳಗಡೆ ಯಾವುದಾದ್ರೂ ಒಂದು ಮ್ಯಾಟನ್ನು ಹಾಕ್ಕೊಂಡು ಮುದ್ರೆಯನ್ನು ಮಾಡಬೇಕಾಗುತ್ತಂತೆ. ಆಮೇಲೆ ರಿಸಲ್ಟು ಅಷ್ಟೇ ಬೇಗ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಇದಿಷ್ಟು ಇನ್ಫಾರ್ಮೇಷನನ್ನು ನಿಮಗೋಸ್ಕರ ಅವ್ರ ಹತ್ರ ಕೇಳಿ ತಿಳ್ಕೊಂಡು ನೋಟ್ ಮಾಡಿ ಇಟ್ಕೊಂಡು ಇವಾಗ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಚಿತ್ರಾನ್ನ ಮಾಡಿ ತಿಂದು, ಆಮೇಲೆ ಟೀ ಮಾಡ್ಕೊಂಡು ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ, ಇವಾಗ ಮಧ್ಯಾಹ್ನ ಅಡುಗೆಗೆ ಅಂತಂದ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಪಾಟುಗಳಲ್ಲಿ ಸೊಪ್ಪಿರುತ್ತಲ್ವ, ಸೊಪ್ಪೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೆಳೆದಿತ್ತು, ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಇದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪನ್ನು ತೊಗೊಂಬಂದು ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ಪಾಟುಗಳಲ್ಲೆಲ್ಲ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಪ್ರಕಾರ ಹೇಳಬೇಕು ಅಂತಂದರೆ, ಒಂದು ಮನೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಮೊದಲು ಅದು ಅಡುಗೆ ಮನೆಯಿಂದನೇ ಪ್ರಾರಂಭ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ನಾವು ಹೂ ಗಿಡಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಮತ್ತು ಕೆಲವೊಂದಿಷ್ಟು ಸಣ್ಣ ಪುಟ್ಟ ತರಕಾರಿಗಳನ್ನು ಬೆಳೆಸ್ಕೊಳ್ಳೋದಕ್ಕೆ, ಸೊಪ್ಪುಗಳನ್ನು ಹಾಕ್ಕೊಳ್ಳೋದಕ್ಕೆ ಒಂದಿಷ್ಟು ಜಾಗನ ಮಾಡ್ಕೊಂಡಿರಬೇಕಾಗುತ್ತೆ. ಫ್ಲ್ಯಾಟ್ಗಳಲ್ಲಿ ಇರೋರೆಲ್ಲ ಈ ರೀತಿಯಾಗಿ ಬಾಲ್ಕನಿಗಳಲ್ಲಿ ಗ್ರಿಲ್ಸನ್ನು ಹಾಕ್ಕೊಂಡು ಅದ್ರ ಮೇಲೆ ಪಾಟುಗಳನ್ನು ಇಟ್ಕೊಳ್ಳೋದಕ್ಕೆ ಜಾಗ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಇಂಡಿವಿಜುವಲ್ ಮನೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಆವಾಗ ಟೆರೇಸ್ ಮೇಲೆ ಪಾಟುಗಳನ್ನು ಇಟ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ ರೀತಿಯಾಗಿ ಪಾಟುಗಳನ್ನು ಇಟ್ಟಾಗ ಇದರಲ್ಲಿ ಹೂ ಗಿಡಗಳಾದರೂ ಬೆಳೆಸ್ಕೊಳ್ಬೋದು. ಹೂ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಪೂಜೆಗಾಗುವಷ್ಟು ಹೂವು ಸಿಗುತ್ತೆ. ನಮ್ಮ ಮನೆಯಲ್ಲಿನೇ ಡೈಲಿ ದೇವ್ರ ಪೂಜೆಗಾಗುವಷ್ಟು ಹೂವು ಸಿಗ್ತಾ ಇದೆ ಅಂತಂದರೆ ನಾವು ಡೈಲಿ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ನಾವು ಹೂಗಳನ್ನು ತೊಗೊಂಬರೋ ಒಂದು ಖರ್ಚು ನಮಗೆ ಕಡಿಮೆ ಆಗುತ್ತೆ. ಹೂ ಗಿಡಗಳು ಹಾಕಿದ್ರೂ ಅವು ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಆವಾಗ ಈ ರೀತಿಯಾಗಿ ಸಣ್ಣ ಪುಟ್ಟ ತರಕಾರಿಗಳನ್ನು ಬೆಳ್ಕೊಳ್ಳೋದ್ರಿಂದ ನಮ್ಮ ಅಡುಗೆ ಮನೆಗಳಲ್ಲಿ ಅಡುಗೆ ಮಾಡೋದಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ. ಇವಾಗ ನಾನು ವಾರದಲ್ಲಿ 1 ಸಲ ಬಸ್ಸಾರನ್ನು ಮಾಡ್ತೀನಿ ಅಂತಂದರೆ ಒಂದು 50 ರೂಪಾಯಿ ಸೊಪ್ಪು ಬೇಕಾಗುತ್ತೆ. ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು 25 ರೂಪಾಯಿ, ಮತ್ತು ಈ ಥರ ಸೊಪ್ಪು ಬಂದುಬಿಟ್ಟು 25 ರೂಪಾಯಿ, 50 ರೂಪಾಯಿ ಆಗುತ್ತೆ. ಇವಾಗ ಸಬ್ಬಕ್ಕಿ ಸೊಪ್ಪನ್ನು ಮಾತ್ರ ನಾನು ಹೊರಗಡೆಯಿಂದ 25 ರೂಪಾಯಿ ಕೊಟ್ಟು ತೊಗೊಂಬರ್ತೀನಿ. ಇನ್ನು ಈ ಥರ ಸೊಪ್ಪು ಬಂದುಬಿಟ್ಟು ಪಾಟುಗಳಲ್ಲೇ ಬೆಳ್ಕೊಂಡಿರ್ತೀವಲ್ವ, ಒಂದು 25 ರೂಪಾಯಿ ನಮಗೆ ಸೇವ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಒಂದು 3 ಥರ ಸೊಪ್ಪು ಅನ್ನೋದು ನನಗೆ ಸಿಕ್ಕಿದೆ. ಕೆಂಪರ್ವೆ ಸೊಪ್ಪಿದು, ನೆಕ್ಸ್ಟು ಮಾಮೂಲಿ ಅರಿವೆ ಸೊಪ್ಪಿದು, ನೆಕ್ಸ್ಟ್ ಆಮೇಲೆ ಕೆರೆ ಸೊಪ್ಪು ಅನ್ನೋದು, ಒಂದು 3 ಥರ ಸೊಪ್ಪು ಅನ್ನೋದು ನಮ್ಮ ಪಾಟುಗಳಲ್ಲೇ ಸಿಗುತ್ತೆ. ಇನ್ನು ಸಬ್ಬಕ್ಕಿ ಸೊಪ್ಪನ್ನು ತೊಗೊಂಬಂದ್ಬಿಟ್ಟು ನಾನು ಬಸ್ಸಾರನ್ನು ಮಾಡ್ತೀನಿ. ಒಟ್ಟಾರೆಯಾಗಿ ಒಂದು 4 ಥರದ ಸೊಪ್ಪುಗಳನ್ನು ಹಾಕ್ಬಿಟ್ಟು ನಾನು ಬಸ್ಸಾರನ್ನು ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದೊಂದು ಸಲಕ್ಕೆ ಮಾತ್ರ ನಾನು ಹೇಳ್ತಾ ಇಲ್ಲ, ಸೊಪ್ಪಿನ ಸೀಡ್ಸನ್ನು ಹಾಕಿದಾಗಿಂತ ನಾನು ಒಂದು 4-5 ಸಲ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವೀಡಿಯೋಗಳಲ್ಲೂ ಸಹ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಬಸ್ಸಾರಿಗೆ ನಮ್ಮ ಪಾಟುಗಳಲ್ಲೇ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ನಾನು ಪಾಟುಗಳಲ್ಲಿ ಒತ್ತಾಗಿ ಸೊಪ್ಪಿನ ಸೀಡ್ಸನ್ನು ಹಾಕಿರ್ತೀನಿ. ಬಲ್ತಿರೋ ಸೊಪ್ಪನ್ನೆಲ್ಲ ಕಟ್ ಮಾಡಿಕೊಂಡು ಬಸ್ಸಾರು ಮಾಡ್ತಾ ಇರ್ತೀನಿ. ಆಮೇಲೆ ಸಣ್ಣ ಗಿಡಗಳಿರ್ತಾವಲ್ವ, ಅವೆಲ್ಲ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ನಾನು ಕಟ್ ಮಾಡಿಕೊಂಡು ಬಸ್ಸಾರನ್ನು ಮಾಡ್ತೀನಿ. ನೆಕ್ಸ್ಟ್ ಇವಾಗ ನನ್ನ ಹಸ್ಬೆಂಡು ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಬಂದಿದ್ದಾರೆ. ಈ ಸೊಪ್ಪುಗಳನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಾಟುಗಳಲ್ಲಿ ಧನಿಯಾ ಕಾಳನ್ನು ಹಾಕಿ ಮಂಜು ಅಂತಂದ್ಬಿಟ್ಟು ನನಗೆ ಕೆಲವರು ಕಮೆಂಟ್ ಮಾಡಿದ್ರಿ. ಈ ಸೊಪ್ಪಿನ ಸೀಡ್ಸ್ ಎಲ್ಲ ಬೆಳೆದು ಅದು ಖಾಲಿ ಆಗಲಿ ಆಮೇಲೆ ಹಾಕೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಕೆಲವು ಪಾಟುಗಳಲ್ಲಿ ಲೇಟಾಗಿ ಸೊಪ್ಪನ್ನೋದು ಬೆಳೀತಾ ಇದೆ, ಇನ್ನು ಕೆಲವು ಪಾಟುಗಳಲ್ಲಿ ಬೇಗ ಬೇಗ ಬರ್ತಾ ಇದೆ. ಆ ಸಸಿಗಳೆಲ್ಲ ಖಾಲಿ ಆದಮೇಲೆ ನಾನು ಧನಿಯಾ ಕಾಳನ್ನು ಹಾಕ್ತೀನಿ. ಈ ರೀತಿಯಾಗಿ ನಾವು ಅಡುಗೆ ಮನೆಯಲ್ಲಾಗುವ ಸಣ್ಣ ಪುಟ್ಟ ಖರ್ಚುಗಳನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಮನೆ ಅಭಿವೃದ್ಧಿ ಆಗೋದಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವಾಗಂತೂ ತರಕಾರಿಗಳ ರೇಟ್ ಆಗಿರ್ಬೋದು, ಮತ್ತು ಬೇಳೆಕಾಳುಗಳ ರೇಟ್ ಆಗಿರ್ಬೋದು, ಫ್ರೂಟ್ಸ್ ರೇಟ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ರೇಟ್ ಆಗಿರ್ಬೋದು,
ಇವನ್ನೆಲ್ಲ ಕೇಳೋದೇ ಬೇಡ, ಅಷ್ಟು ಗಗನಕ್ಕೇರಿದೆ. ಈ ಕಾಸ್ಟ್ಲಿ ದುನಿಯಾದಲ್ಲಿ ಒಂದೊಂದು ಸಲ ನಮ್ಗೆ ಬರೋ ಆದಾಯನೂ ಸಾಕಾಗೋದಿಲ್ಲ. ಹಾಗಾಗಿ ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅಡುಗೆ ಮನೆಯಲ್ಲಾಗುವ ಸಣ್ಣ ಪುಟ್ಟ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಒಂದು ಮನೆಯ ಗೃಹಿಣಿಯರಾಗಿ ನಮ್ಮ ಮನೆಯವರು ಪಡುವ ಎಲ್ಲ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಾವು ಎಷ್ಟು ಜವಾಬ್ದಾರಿಯಿಂದ ಕೆಲಸಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಉಳಿತಾಯವನ್ನು ಮಾಡ್ತಾ ಇದ್ದರೆ ಅವ್ರಿಗೆ ನಮ್ಮ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಅನ್ನೋದು ಬೆಳೆಯುತ್ತೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಗೌರವನೂ ಅವರು ನಮಗೆ ಕೊಡ್ತಾರೆ. ನೆಕ್ಸ್ಟ್ ಇವಾಗ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಕುಕ್ಕರಲ್ಲಿ ತೊಗರಿಬೇಳೆ ಮತ್ತು ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಸೊಪ್ಪು ಬೇಯೋದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇನ್ನು ಈ ಕಡೆ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಅದನ್ನು ಕ್ಲೀನ್ ಮಾಡಿಕೊಂಡು ಬಸ್ಸಾರಿಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡು ಇನ್ನು ಉಳಿದಿರುವ ಕೊತ್ತಂಬರಿ ಸೊಪ್ಪನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು ಬಸ್ಸಾರಿಗೆ ಖಾರ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಹಾಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಹಸಿ ಈರುಳ್ಳಿ ಒಂದು ಅರ್ಧ ಹಾಕ್ತಾಯಿದ್ದೀನಿ. ಹಾಗೆ ಒಂದು 6 ಎಸಳಷ್ಟು ನಾನು ಬೆಳ್ಳುಳ್ಳಿಯನ್ನು ಹಸಿಯಾಗಿಯೇ ಹಾಕ್ತೀನಿ. ಇನ್ನು ಒಂದು ಅರ್ಧ ಈರುಳ್ಳಿ, ಒಂದು 6 ಎಸಳಷ್ಟು ಬೆಳ್ಳುಳ್ಳಿ ಮತ್ತು ಜೀರಿಗೆ ಇದನ್ನೆಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಸೊಪ್ಪಿಗೆ ಒಗ್ಗರಣೆ ಕೊಡೋದಕ್ಕೂ ಅಷ್ಟೇ ಈರುಳ್ಳಿಯನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಆಮೇಲೆ ಬೆಳ್ಳುಳ್ಳಿಯನ್ನು ಅಷ್ಟೇ ಎಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಮಾರ್ಕೆಟಿಂದ ತರಕಾರಿಗಳನ್ನು ತೊಗೊಂಬಂದರೂ ಅಷ್ಟೇ ಯಾವುದಾದ್ರೂ ತರಕಾರಿ ಬೇಗ ಹಾಳಾಗ್ತಾ ಇದೆ ಅಂತ ನನಗೆ ಅನಿಸ್ತು ಅಂತಂದರೆ ಅದರಲ್ಲಿ ಯಾವುದಾದ್ರೂ ಪಲ್ಯನೋ ಇಲ್ಲ ಅಂತಂದರೆ ಬೇಗ ಸಾಂಬಾರು ಮಾಡಿ ಅದನ್ನು ಖಾಲಿ ಮಾಡಿಬಿಡ್ತೀನಿ. ಯಾವುದೇ ಒಂದು ತರಕಾರಿಗಳು, ಯಾವುದೇ ಒಂದು ಕಾಳುಗಳನ್ನು ನಾನು ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದಷ್ಟು ನಾವು ಅಡುಗೆ ಮನೆಯಲ್ಲಾಗುವ ಖರ್ಚುಗಳನ್ನು ಎಷ್ಟು ಕಡಿಮೆ ಮಾಡ್ಕೊತೀವೋ ಮನೆಗೆ ಅಷ್ಟು ಒಳ್ಳೆಯದು ಅಂತಂದ್ಬಿಟ್ಟು ನಾನು ಪದೇ ಪದೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ದುಡಿಯೋದೆಲ್ಲ ಬರೀ ಹೊಟ್ಟೆಗೆ ಮತ್ತು ಬಟ್ಟೆಗೆ ಅಂತ ಹೇಳ್ತಾ ಇರ್ತಾರಲ್ವ, ಆದರೆ ನಮ್ಮ ಜೀವನ ಒಂದು ದಿನಕ್ಕೆ ಮಾತ್ರ ಸೀಮಿತ ಅಲ್ವಲ್ಲ. ನಾವು ಇರೋವರೆಗೂ ಒಂದು ಒಳ್ಳೆಯ ಆರೋಗ್ಯಕರವಾದ ಊಟ ಮಾಡಬೇಕು ಅಂತಂದರೆ ನಾವು ಈ ರೀತಿಯಾಗಿ ಏನು ವೇಸ್ಟ್ ಮಾಡದೆ ಆ ಸಣ್ಣ ಪುಟ್ಟ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡಿದ್ರೆ ನಾವು ಪ್ರತಿನಿತ್ಯನೂ ಒಂದು ಒಳ್ಳೆಯ ಊಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ನಾವು ಏನು ಪ್ಲ್ಯಾನ್ ಇಲ್ಲದೆ ಎಷ್ಟು ಬೇಕೋ ಅಷ್ಟು ಗ್ರಾಸರಿಯನ್ನು ತರಿಸ್ಕೊಳ್ತೀವಿ, ಎಷ್ಟು ಬೇಕೋ ಅಷ್ಟು ಅಡುಗೆಯನ್ನು ಮಾಡ್ತೀವಿ, ನಮ್ಮ ಕೈಲಿ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟು ಊಟನ ತಿಂತೀವಿ, ಇನ್ನು ಉಳ್ದಿದ್ದು ತೊಗೊಂಡೋಗಿ ಹೊರ್ಗಡೆ ಹಾಕ್ತೀವಿ ಅಂತಂದರೆ ನೆಕ್ಸ್ಟ್ ಡೇ ನಾವು ಒಂದು ಆರೋಗ್ಯಕರವಾದಂತಹ ಊಟ ಮಾಡಬೇಕು ಅಂತಂದರೆ ನಮಗೆ ದುಡ್ಡಿನ ಅವಶ್ಯಕತೆ ಅನ್ನೋದು ಇರುತ್ತಲ್ವ. ಇವತ್ತಿಗೆ ನಾವೆಲ್ಲ ವೇಸ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ನಾಳೆ ಏನೋ ಒಂದು ಊಟ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ನಾವು ತಲುಪಿಬಿಡ್ತೀವಿ. ಹಾಗಾಗಿನೇ ನಾವು ಅಡುಗೆ ಮನೆಯಲ್ಲಿ ಹಿತಮಿತವಾಗಿ ಬಳಸ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಜೀವನನೂ ಚೆನ್ನಾಗಿರುತ್ತೆ ಅಂತಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇವಾಗ ಬಸ್ಸಾರಿಗೆ ಖಾರ ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆ ಇವಾಗ ಸೊಪ್ಪಿಗೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಜ್ಯೋತಿ ಗಣೇಶ್ ಅನ್ನೋರು ಕಮೆಂಟ್ ಮಾಡಿದರು, ಸಂಡೇ ನಮ್ಮನೆ ಗೃಹ ಪ್ರವೇಶ ಇದೆ ಅಕ್ಕ, ಬ್ಲೆಸ್ ಮಾಡಿ ಅಂತಂದ್ಬಿಟ್ಟು. ಜ್ಯೋತಿ ಗಣೇಶ್ ಅವರೇ ಕಂಗ್ರ್ಯಾಚುಲೇಷನ್. ಆ ಮನೆಗೆ ಹೋದ್ಮೇಲೆ ನಿಮಗೆಲ್ಲ ಒಳ್ಳೆಯದಾಗಲಿ, ಅಷ್ಟ ಐಶ್ವರ್ಯಗಳನ್ನು ಆ ಲಕ್ಷ್ಮೀ ತಾಯಿ ಕೊಡಲಿ ಅಂತಂದ್ಬಿಟ್ಟು ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿಮ್ಮ. ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಅಡುಗೆ ಅನ್ನೋದು ಮುಗೀತು. ಇವಾಗ ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ. ಬಸ್ಸಾರು, ಸೊಪ್ಪಿನ ಪಲ್ಯ, ಬಿಸಿ ಬಿಸಿ ರೈಸ್, ಇಷ್ಟು ಮಧ್ಯಾಹ್ನ ಊಟಕ್ಕೆ ನಾನು ಅಡುಗೆಯನ್ನು ಮಾಡಿದ್ದೆ. ನನ್ನ ಹಸ್ಬೆಂಡ್ ಊಟ ಆದಮೇಲೆ ನಾನು ಊಟ ಮಾಡಿಕೊಂಡು ಇವಾಗ ಬಿದ್ದಿರುವಂತಹ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಆಮೇಲೆ ಮಧ್ಯಾಹ್ನ ನಾನು ಎಲ್ಲ ಕೆಲಸ ಆದಮೇಲೆ ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟೆ ಒಂದು 6 ಗಂಟೆವರೆಗೂ. ನೆಕ್ಸ್ಟ್ ಇವಾಗ 6 ಗಂಟೆ ಮೇಲೆ ಮತ್ತೆ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಾಂಬಾರೆಲ್ಲ ಇತ್ತು ಮತ್ತು ರೈಸೂ ಇತ್ತು, ಮುದ್ದೆ ಒಂದು ಮಾಡೋದು ಬಾಕಿ ಇತ್ತು ಅಷ್ಟೇ. ನನ್ನ ಹಸ್ಬೆಂಡು ಮಳೆ ಬೀಳ್ತಾ ಇದೆ, ಏನಾದರೂ ಒಂದು ಸ್ವಲ್ಪ ಸ್ಪೈಸಿಯಾಗಿ ಏನಾದರೂ ಅಡುಗೆ ಮಾಡು ಅಂತ ಹೇಳಿದ್ರು. ಏನು ಮಾಡಲಿ ಅಂತ ಕೇಳಿದ್ದಕ್ಕೆ ಗೋಬಿ ಮಂಚೂರಿಯನ್ ಮಾಡು ಅಂತ ಹೇಳಿದ್ರು. ಸರಿ ಆಯಿತು, ಹೂಕೋಸನ್ನು ತೊಗೊಂಬಂದು ಕೊಡಿ, ಮಾಡ್ತೀನಿ ಅಂತ ಹೇಳಿದೆ. ಇವಾಗ ಅವರು ಹೂಕೋಸು ಮತ್ತು ಕ್ಯಾಪ್ಸಿಕಮ್ಮನ್ನು ತೊಗೊಂಬಂದು ಕೊಟ್ಟರು. ಇವಾಗ ನಾನು ಹೂಕೋಸನ್ನು ಕಟ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಟ್ಲಲ್ಲಿ ನೀರನ್ನು ಇಟ್ಟಿದ್ದೆ. ಆ ನೀರು ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿಯನ್ನು ಹಾಕಿ ಆಮೇಲೆ ಅದರೊಳಗಡೆ ಈ ಹೂಕೋಸನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ. ಇದರಲ್ಲಿ ಏನಾದರೂ ಸಣ್ಣ ಸಣ್ಣ ಹುಳುಗಳೇನಾದರೂ ಇತ್ತು ಅಂತಂದರೆ ಮತ್ತು ಈ ಹೂಕೋಸು ಬೆಳೆಗೆ ತುಂಬಾ ಔಷಧಿಗಳು ಅನ್ನೋದು ಹೊಡೆದಿರ್ತಾರಲ್ವ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ಹಾಗೆ ನೆನೆಯೋದಕ್ಕೆ ಬಿಟ್ಟಿದ್ದೆ. ಆಮೇಲೆ ಈ ಹೂಕೋಸನ್ನೆಲ್ಲ ಶೋಧಿಸ್ಕೊಂಡಿದ್ದಾದಮೇಲೆ ಒಂದು ಬಟ್ಲಲ್ಲಿ ಹೂಕೋಸು ಮತ್ತು ಒಂದು ಸ್ವಲ್ಪ ಕಾರ್ನ್ಫ್ಲೋರ್
ಕಾರ್ನ್ಫ್ಲವರು, ಆಮೇಲೆ ಕಬಾಬ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಮಾತ್ರ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಟ್ಟೆ. ಇನ್ನು ಈ ಕಡೆ ಗ್ರೇವಿಗೆ ಬಂದುಬಿಟ್ಟು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಗ್ರೇವಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಹಾಗೆ ಆ ಗ್ರೇವಿ ಒಂದು ಸ್ವಲ್ಪ ಗಟ್ಟಿಯಾಗಿ ಬರೋದಕ್ಕೆ ಮತ್ತು ಸ್ಪೈಸಿಯಾಗಿರೋದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲವರು, ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಮೆಣಸು ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಒಂದು ಬಟ್ಲಲ್ಲಿ. ಆಮೇಲೆ ಟೊಮೊಟೊ ಕೆಚಪ್ ಒಂದು ಸ್ವಲ್ಪ ಮತ್ತು ಚಿಲ್ಲಿ ಸಾಸ್ ಒಂದು ಸ್ವಲ್ಪ, ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಬಾಣಲಿಯಲ್ಲಿ ಹಾಕ್ಕೊಳ್ತೀನಿ. ಆವಾಗ ಗ್ರೇವಿ ಒಂದು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ, ಸ್ಪೈಸಿಯಾಗೂ ಇರುತ್ತೆ. ಇನ್ನು ಈ ಕಡೆ ನೋಡ್ತಾ ಇರ್ಬೋದು ಗೋಬಿನೆಲ್ಲ ನಾನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ಪದಾರ್ಥಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಮೊದಲಿಗೆ ನಾನಿಲ್ಲಿ ಗೋಬಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ಗೋಬಿ ಮಂಚೂರಿಯನ್ ಇಷ್ಟ ಆಗೋದಿಲ್ಲ, ಗೋಬಿ 65 ಇಷ್ಟ ಆಗುತ್ತೆ. ಅಂತಂದರೆ ಗ್ರೇವಿ ಒಳಗಡೆ ಈ ಗೋಬಿನ ಹಾಕೋದು ನನಗೆ ಇಷ್ಟ ಆಗೋದಿಲ್ಲ, ಹಾಗೆ ಡ್ರೈ ಆಗಿ ತಿನ್ನಬೇಕು ಅಂತಂದರೆ ಇಷ್ಟ ಆಗುತ್ತೆ. ಆದರೆ ನನ್ನ ಹಸ್ಬೆಂಡ್ಗೆ ಗೋಬಿ ಮಂಚೂರಿಯನ್ ಇಷ್ಟ ಆಗುತ್ತೆ. ಸರಿ ಆಯಿತು, ಈ ಸಲ ಅವ್ರಿಗೆ ಇಷ್ಟ ಆದಂಗೆ ಅಡುಗೆ ಮಾಡೋಣ, ಯಾಕಂದರೆ ಅವರೇ ತಾನೇ ಕೇಳಿದ್ದು ಮಳೆ ಬೀಳ್ತಾ ಇದೆ, ಚಳಿ ಆಗ್ತಾ ಇದೆ, ಒಂದು ಸ್ವಲ್ಪ ಸ್ಪೈಸಿಯಾಗಿ ಏನಾದರೂ ಅಡುಗೆ ಮಾಡು ಅಂತ. ಹಾಗಾಗಿ ಸರಿ ಇವಾಗ ಅವ್ರು ಇಷ್ಟದಂತೆ ಅಡುಗೆ ಮಾಡಿಕೊಡೋಣ, ನೆಕ್ಸ್ಟ್ ಟೈಮ್ ತೊಗೊಂಬಂದಾಗ ನನ್ನ ಇಷ್ಟದಂತೆ ಮಾಡೋಣ ಅಂತಂದ್ಬಿಟ್ಟು ಇವಾಗ ಗೋಬಿ ಮಂಚೂರಿಯನ್ನೇ ಮಾಡ್ತಾಯಿದ್ದೀನಿ. ಆದರೆ ನಮ್ಮ ಮನೆಯಲ್ಲಂತೂ ಈ ರೀತಿಯ ಅಡುಗೆಗಳು ತುಂಬ ಅಂದರೆ ತುಂಬಾ ಕಡಿಮೆಯಾಗಿ ಮಾಡ್ತಾ ಇರ್ತೀನಿ. ಯಾವಾಗಲೂ ಅಪರೂಪಕ್ಕೊಂದು ಸಲ ಮಾಡ್ತಾ ಇರ್ತೀನಿ. ನನ್ನ ಹಸ್ಬೆಂಡು ಎಣ್ಣೆ ಐಟಮ್ಸು ತುಂಬ ಕಡಿಮೆ ತಿಂತಾ ಇರ್ತಾರೆ. ಇನ್ನು ನಾನೇನಾದರೂ ತಿನ್ನಬೇಕು ಅಂತಂದ್ಬಿಟ್ಟು ಮಾಡಿಕೊಂಡ್ರೆ ಅವ್ರಿಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಂತೆ ಸ್ಮೆಲ್ಗೆ. ಹಾಗಾಗಿ ಅವ್ರು ಹೇಳ್ತಾ ಇರ್ತಾರೆ, ನಾನು ಇವಾಗ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗೋಣ ಅಂತಂದ್ಬಿಟ್ಟು ನಾನು ಏನೇನೋ ಡಯಟ್ ಮಾಡ್ತಾಯಿದ್ರೆ ನೀನು ಈ ಥರ ಅಡುಗೆಗಳೆಲ್ಲ ಮಾಡಿಕೊಡ್ತಾ ಇದ್ರೆ ನಾನು ಇನ್ನೂ ದಪ್ಪ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಸರಿ ಆಯಿತು ಬಿಡು ಅಂತಂದ್ಬಿಟ್ಟು ನಾನು ಜಾಸ್ತಿ ಎಣ್ಣೆ ಐಟಮ್ಸ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾವಾಗಲಾದರೂ ತುಂಬ ರೇರಾಗಿ ಮಾಡ್ತಾ ಇರ್ತೀನಿ. ಇವಾಗ ಇವ್ರಿಗಿಷ್ಟ ಆಗಿರುವಂತಹ ಅಡುಗೆ ಮಾಡ್ತಾಯಿದ್ದೀನಿ, ಗೋಬಿ ಮಂಚೂರಿಯನ್ನು. ನೆಕ್ಸ್ಟ್ ಟೈಮ್ ನನಗಿಷ್ಟ ಆಗಿರುವ ಅಡುಗೆ ನಾನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆವಾಗಲೂ ಅವ್ರು ತಿಂತಾರೆ, ಅಂದರೆ ಗೋಬಿ 65 ನನಗೆ ಅದು ಇಷ್ಟ, ಇವ್ರಿಗೆ ಗೋಬಿ ಮಂಚೂರಿಯನ್ ಇಷ್ಟ. ಹಾಗಾಗಿ ಇವಾಗ ಇವ್ರಿಗಿಷ್ಟ ಆಗಿರುವಂಥ ಅಡುಗೆ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಟೈಮ್ ನನಗಿಷ್ಟ ಆಗಿರುವಂಥ ಅಡುಗೆ ಮಾಡ್ಕೊಳ್ತೀನಿ. ಇನ್ನು ನೆಕ್ಸ್ಟು ಗೋಬಿಯನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಸಾಸುಗಳನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಈಗ ಗ್ರೇವಿ ಮಾಡೋದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ 2 ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ ಬಂದುಬಿಟ್ಟು ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ಕ್ಯಾಪ್ಸಿಕಮ್ಮು ಈರುಳ್ಳಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇನ್ನು ಇವಾಗ ಈ ಬಟ್ಲಲ್ಲಿ ಕಾರ್ನ್ಫ್ಲವರು ಮತ್ತು ಖಾರದ ಪುಡಿ, ಉಪ್ಪು, ಸಾಸಸ್ ಎಲ್ಲ ಹಾಕಿ ಇಟ್ಕೊಂಡಿದ್ನಲ್ವ, ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಏನು ಲಮ್ಸ್ ಇಲ್ಲದೆ ಇರೋ ರೀತಿಯಾಗಿ ಮಿಕ್ಸ್ ಮಾಡಿ ಈ ಒಂದು ಬಾಣಲಿಯಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಕಾರ್ನ್ಫ್ಲವರು ಮತ್ತು ಸಾಸಸ್ಸು ಎಲ್ಲ ಈ ಒಂದು ಬಾಣಲಿಯಲ್ಲಿ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಗಟ್ಟಿ ಬರೋವರೆಗೂ ಹಾಗೆ ಫ್ರೈ ಮಾಡಿ ಆಮೇಲೆ ಕೊನೆಯದಾಗಿ ಇವಾಗ ನಾನು ಗೋಬಿಯನ್ನು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಿದ್ರೆ ಗೋಬಿ ಮಂಚೂರಿಯನ್ ಅನ್ನೋದು ರೆಡಿಯಾಗುತ್ತೆ. ಇವಾಗೆಲ್ಲ ಹೊರ್ಗಡೆ ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಈ ನ್ಯೂಸ್ ಚಾನಲ್ಗಳಲ್ಲೆಲ್ಲ ತೋರಿಸ್ತಾ ಇದ್ರಲ್ವ, ಸಿಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಸುಮಾರು ದಿನ ಆಯಿತು ನಾವು ಹೊರ್ಗಡೆಯಿಂದ ಗೋಬಿ ಮಂಚೂರಿಯನ್ನು ಮತ್ತು ಪಾನಿಪುರಿ ಎಲ್ಲ ತರಿಸ್ಕೊಂಡು ತಿಂದು. ಹಾಗಾಗಿ ಮನೆಯಲ್ಲೇ ನಾವು ಈ ರೀತಿಯಾಗಿ ಒಂದು ಗೋಬಿಯನ್ನು ತೊಗೊಂಬಂದ್ಬಿಟ್ಟು ನಾವು ಆರಾಮಾಗಿ ಹೆಲ್ತಿಯಾಗಿ ಗೋಬಿ ಮಂಚೂರಿಯನನ್ನು ನಾವೇ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು.
ಇನ್ನು ಕೊನೆಯದಾಗಿ ಈ ಗೋಬಿ ಮಂಚೂರಿಯನ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಪ್ಲೇನ್ ರೈಸ್ ಬಾತು, ರೈತ ಮತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ಆವಾಗ ಹೇಳಿದ್ದೆ ನನ್ನ ರೆಸಿಪಿಗಳನ್ನು ಯಾರು ಟ್ರೈ ಮಾಡ್ತಾರೋ ಏನೋ ಗೊತ್ತಿಲ್ಲ, ಯಾಕಂದರೆ ನಾನು ತುಂಬ ಸಿಂಪಲಾಗಿ ಮಾಡ್ತಾ ಇರ್ತೀನಿ. ಟ್ರೈ ಮಾಡೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳಿದ್ದಕ್ಕೆ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ರಿ. ನಾವು ನಿಮ್ಮ ರೆಸಿಪಿಗಳನ್ನು ಸುಮಾರಷ್ಟು ಟ್ರೈ ಮಾಡ್ತಾ ಇರ್ತೀವಿ. ಒಬ್ಬರಂತೂ ಕಮೆಂಟ್ ಮಾಡಿದರು, ನೀವು ಗೋಬಿ 65 ಮಾಡ್ತೀರಲ್ವ, ಅದನ್ನು ನಾನು ಟ್ರೈ ಮಾಡಿದ್ದೆ ಅಕ್ಕ, ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತಕ್ಕ ಅಂತ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ರೆಸಿಪಿಗಳನ್ನು ಸಹ ಟ್ರೈ ಮಾಡ್ತೀರಾ ಅಂತ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ನೆಕ್ಸ್ಟ್ ಇವಾಗ ರಾತ್ರಿ ಅಡುಗೆ ಎಲ್ಲ ಮುಗೀತು. ಇವಾಗ ಮೊದಲಿಗೆ ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ. ಮುದ್ದೆ, ಸೊಪ್ಪಿನ ಪಲ್ಯ, ಗೋಬಿ ಮಂಚೂರಿಯನ್ನು ಮತ್ತು ಬಸ್ಸಾರು, ಆಮೇಲೆ ಅನ್ನ. ಇಷ್ಟು ನಾನು ರಾತ್ರಿ ಊಟಕ್ಕೆ ಮಾಡಿದಂತಹ ಅಡುಗೆಗಳು. ಹಾಗೆ ತುಂಬ ವೆರೈಟಿ ಅಡುಗೆಗಳನ್ನು ಮಾಡಿದ್ದೀವಿ ಅಂತಂದರೆ ಸ್ವಲ್ಪನೇ ತಿನ್ಕೊತೀವಿ. ಎಷ್ಟೊಂದು ಅಡುಗೆ ಅನ್ನೋದು ಉಳಿಯುತ್ತೆ ಅಂತಂದರೆ ಸ್ವಲ್ಪ ರೈಸನ್ನು ತಿಂದ್ವಿ. ಆಮೇಲೆ ಮುದ್ದೆನೂ ಅಷ್ಟೇ ಚಿಕ್ಕದಾಗೆ ಮಾಡಿದ್ದೆ. ಆಮೇಲೆ ನೆಕ್ಸ್ಟ್ ಡೇ ಆಫ್ಟರ್ನೂನ್ವರೆಗೂ ಇತ್ತು ಗೋಬಿ ಮಂಚೂರಿಯನ್ ಅನ್ನೋದು. ನೆಕ್ಸ್ಟ್ ಇವಾಗ ನಾನು ಊಟ ಮಾಡಿಕೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಕೊನೆಯದಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಪ್ರತಿ ವಿಡಿಯೋದಲ್ಲೂ ಒಂದು ವಿಷಯ ಹೇಳಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ. ಅದು ಏನು ಅಂತಂದರೆ, ನಾವು ಒಂದು 20 ನಿಮಿಷಕ್ಕೆ ವಿಡಿಯೋ ವಾಯ್ಸ್ ಓವರ್ ಕೊಡ್ತೀವಿ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದು ಕಡೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಅನ್ನೋದು ಆಗುತ್ತೆ. ಇನ್ನು ಕೆಲವೊಂದು ಕಡೆ ಈ ಪದಗಳ ಉಚ್ಚಾರಣೆ ಅನ್ನೋದು ತಪ್ಪಾಗಿ ನಿಮಗೆ ಕೇಳಿಸಿರ್ಬೋದು. ಅದನ್ನೆಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಆಮೇಲೆ ಒಂದು 20 ನಿಮಿಷ ವೀಡಿಯೋಗೆ ನಾವು ವಾಯ್ಸ್ ಓವರ್ ಕೊಡ್ತೀವಿ ಅಂತಂದರೆ ಏನಿಲ್ಲ ಅಂತಂದ್ರೂ ನನಗಂತೂ 1-2 ಅವರ್ ಆಗುತ್ತೆ. ಆಮೇಲೆ ಅದಕ್ಕೆ ಮ್ಯೂಸಿಕ್ ಕೊಟ್ಟು ಅಪ್ಲೋಡ್ ಮಾಡೋಷ್ಟರಲ್ಲಿ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.